ಸ್ವಂತ ದುಡ್ಡಿನೊಂದಿಗೆ ಅಂಗನವಾಡಿ ಮಕ್ಕಳಿಗೆ ಆಟಿಕೆ ಖರೀದಿ, ಅಂಗನವಾಡಿ ಅಭಿವೃದ್ಧಿ. ಇಲ್ಲಿಯ ಅಂಗನವಾಡಿ ಕಾರ್ಯಕರ್ತೆ ನಿರ್ಮಲಾ ನಡುವಿನ ಮನಿ ಸರ್ಕಾರಿ ಅನುದಾನಗಳ ಜೊತೆಗೆ ವೈಯಕ್ತಿಕವಾಗಿ 30,000 ರೂಪಾಯಿ ಖರ್ಚು ಮಾಡಿ ಕೇಂದ್ರದ ಮಕ್ಕಳಿಗೆ ವಿವಿಧ ಆಟಿಕೆಗಳನ್ನು ಖರೀದಿ ಮಾಡಿ ಮೇಲಾಧಿಕಾರಿಗಳ ಸಲಹೆಯೊಂದಿಗೆ ಮಾದರಿಯ ಅಂಗನವಾಡಿ ಕೇಂದ್ರವನ್ನಾಗಿ ಮಾಡಿದ್ದಾರೆ. ನವಲಗುಂದ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 8ರ ಆವರಣದಲ್ಲಿ ಅಂಗನವಾಡಿ ಕೇಂದ್ರ 12ರಲ್ಲಿ 23 ಚಿಣ್ಣರು ಇದ್ದಾರೆ. ಕೇಂದ್ರಕ್ಕೆ ಸುಣ್ಣ ಬಣ್ಣ ಮಾಡಿಸಿದ್ದಾರೆ. ವೈವಿಧ್ಯಮಯ ಬಣ್ಣಗಳಿಂದ ಗೋಡೆ ಶೃಂಗಾರ ಮಾಡಲಾಗಿದ್ದು, ಕೇಂದ್ರದ ಒಳಗೆ ಹೊರಗಡೆ ಗೋಡೆಗಳ ಮೇಲೆ ಪ್ರಾಣಿ ಪಕ್ಷಿಗಳು, ಪ್ರಾಕೃತಿಕ ಚಿತ್ರ, ಮಹನೀಯರ ಚಿತ್ರ ಬಿಡಿಸಲಾಗಿದೆ. ಅಕ್ಷರ, ಅಂಕಿ, ಕಾಗುಣಿತ ಸೇರಿದಂತೆ ವಿವಿಧ ಮಾಹಿತಿಯನ್ನ ಬರೆಸಿದ್ದಾರೆ. ಅಂಗನವಾಡಿ ಕೇಂದ್ರದ ಮುಂದೆ ವಿಶಾಲವಾದ ಮೈದಾನವಿದ್ದು ಮಕ್ಕಳನ್ನ ಕೈ ಬೀಸಿ ಕರೆಯುತ್ತಿದೆ. ಅಂಗನವಾಡಿ ಕಾರ್ಯಕರ್ತೆ ನಿರ್ಮಲಾ ಎಂ ನಡುವಿನ ಮನೆಯವರು ಕಳೆದ 14 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಕೊರೋನಾ ವೇಳೆಯಲ್ಲಿ ಇವರ ಸೇವೆ ಗುರುತಿಸಿ ಕರ್ನಾಟಕ ಸರ್ಕಾರದಿಂದ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ, ಪ್ರಶಂಸನಾ ಪತ್ರ ನೀಡಿದ್ದಾರೆ. ನಗರ ಹಾಗೂ ತಾಲೂಕಿನ ಎಲ್ಲಾ ಕೇಂದ್ರಗಳು ಅಂಗನವಾಡಿ ನಂಬರ್ 12 ಇದರ ತರಹನೇ ಆಗಲಿ. ಅಷ್ಟೇ ಅಲ್ಲದೆ ಖಾಸಗಿ ಶಾಲಾ ಮಕ್ಕಳಿಗಿಂತ ಇಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತಿದೆ ಅನ್ನುತ್ತಾರೆ ಮಕ್ಕಳ ಪೋಷಕರು. ಖಾಸಗಿ ಶಾಲೆಯಿಂದ ಅಲ್ಲಿ ಗೌರ್ಮೆಂಟ್ ಶಾಲೆಗೂ ಚೆನ್ನಾಗಿ ಕಲಿಯೋದು ಅಂಗನವಾಡಿ ಚಿಣ್ಣರು ಆಟದ ಜೊತೆಗೆ ಪಾಠ ಹೇಳಿಕೊಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಅವರಿಗೆ ಮಕ್ಕಳ ಕಲಿಕೆಗೆ ಪೂರಕವಾದ ಆಟಿಕೆ, ಕಲಿಕೆಗೆ ಕ್ರಿಯಾತ್ಮಕ ಚಟುವಟಿಕೆಯ ಚೀಲಗಳು, ಡಬ್ಬಿಗಳು, ಬೊಂಬೆಗಳನ್ನು ಬಳಕೆ ಮಾಡಲಾಗುತ್ತದೆ. ಬೊಂಬೆ ಮನೆ ಮೂಲಕ ಶಿಕ್ಷಣ ನೀಡಲಾಗುತ್ತಿದೆ. ಅಲ್ಲದೆ ಪಾಲಕರು ತಮ್ಮ ಮಕ್ಕಳಿಗೆ ಸಮವಸ್ತ್ರ ಕೊಡಿಸಿದ್ದಾರೆ. ಐಡಿ ಕಾರ್ಡ್ ನೀಡಿದ್ದು ಇಲ್ಲಿ ಸಮವಸ್ತ್ರ ಕೂಡ ಮಕ್ಕಳಲ್ಲಿ ಶಿಸ್ತು ಮೂಡುತ್ತೆ ಮತ್ತು LKG, UKGಯ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಈ ಅಂಗನವಾಡಿ ಕೇಂದ್ರದಲ್ಲಿ ಮಾಡಬೇಕು. ದಾನಿಗಳ, ಅಧಿಕಾರಿಗಳ ಸಹಕಾರ ಇದೆ. ನಿರ್ಮಲಾ ನಡುವಿನ ಮನಿ ಅಂಗನವಾಡಿ ಕಾರ್ಯಕರ್ತೆ ಈ ರೀತಿಯಾಗಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಂಗನವಾಡಿ ಕೇಂದ್ರದಲ್ಲಿ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ಸಮವಸ್ತ್ರ, ಐಡಿ ಕಾರ್ಡ್, ಗೋಡೆಗಳ ಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳ ಮತ್ತು ತರಕಾರಿಗಳ ಚಿತ್ರ ಬಿಡಿಸಿ ನಮ್ಮ ಮಕ್ಕಳಿಗೆ ಗುರುತಿಸಿ ವಿದ್ಯೆಯ ಬುನಾದಿ ಹಾಕಲಿಕ್ಕೆ ಸರಳವಾಗಿದೆ ಹಾಗೂ ಶಾಲೆಯ ಮುಂಭಾಗದಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಜಾಗವಿದ್ದು ಇನ್ನೂ ಅನೇಕ ರೀತಿಯ ಬದಲಾವಣೆಯಾಗುವುದಕ್ಕೆ ನಮ್ಮ ಸಹಕಾರ ಇರುತ್ತದೆ ಎನ್ನುತ್ತಾರೆ ಮಕ್ಕಳ ಪಾಲಕರು ಹೂಗಾರ್, ರೂಪಾ ಮತ್ತು ಕಾವೇರಿ ವಿರಕ್ತಿ ಮಠ್. ಅಂಗನವಾಡಿ ಕಾರ್ಯಕರ್ತೆ ಆಗಿದ್ದು ನಾನಿಲ್ಲಿ 14 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅಂತಂದ್ರೆ ಈಗ ಖಾಸಗಿ ಶಾಲೆಗಳು ಜಾಸ್ತಿ ಆಗ್ತಿದಾವ. ಅದನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಅಂಗನವಾಡಿ ಮಕ್ಕಳು ಜಾಸ್ತಿ ಪಾಲಕರು ಅಲ್ಲೇ ಕಳಿಸ್ತಾರೆ. ಈಗ ಮಕ್ಕಳನ್ನ ನಮ್ಗೆ ಮಕ್ಕಳಿಗೆ ಕಡಿಮೆ ಆಗತ್ತೀವಿ ಅಂತಂದ್ರೆ ನಮ್ಗೆ ತೊಂದರೆ ಆಗತ್ರಿ. ಮುಂದೆ ನಾವ್ ಇದೇ ತರ ನಾವು ಅಷ್ಟೇ ಸರ್ಕಾರದಿಂದ ಏನಾದ್ರೂ ಒಂದು ಸೌಲಭ್ಯ ಕೊಟ್ಟಾಗ ನಾವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾವು ಜಲ್ದಿ ಇದಾಗೋದಿಲ್ಲ ರೀ. ಹಂಗಾಗಿ ಏನ್ ಮಾಡಿದೆ ನಾನು ಏನಾದ್ರೂ ಸ್ವಲ್ಪ ಬದಲಾವಣೆ ತಗೋಬೇಕು, ನಾನೇ ಒಂದ್ ಹೆಜ್ಜೆ ಮುಂದೆ ಹೋಗಿ ನಾನೇ ಏನಾದ್ರೂ ಬದಲಾವಣೆ ತರಬೇಕು ಅಂತ ಹೇಳಿ ಸ್ವಪ್ರಯತ್ನದಿಂದ ಖರ್ಚು ಮಾಡಿ ನೋಡಿದಾಗ ಕೆಲವೊಂದಿಷ್ಟು ಈ ತರ ಅಂಗನವಾಡಿ ಮಾಡಿದ್ದೀನಿ ನೋಡಿದ್ದೇನೆ ನಾನು. ಬ್ಯೂರೋ ರಿಪೋರ್ಟ್, ಬಾಬಾಜಾನ್ ಶಿರಕೋಳ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.